ಉಡುಪಿಯಲ್ಲಿ ಮರಳು ದಂಧೆಕೋರರು ಅಟ್ಟಹಾಸವನ್ನ ಮೆರೆದಿದ್ದಾರೆ. ಸ್ವತಃ ಜಿಲ್ಲಾಧಿಕಾರಿಗಳ ಮೇಲೇನೆ ಅಕ್ರಮ ಮರಳು ದಂಧೆಕೋರರು ಹಲ್ಲೆ ಮಾಡಿದ್ದಾರೆ. ಉಡುಪಿ ಜಿಲ್ಲಾಧಿಕಾರಿ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಹಾಗೂ ಎಸಿ ಶಿಲ್ಪಾ ನಾಗ್ ಮೇಲೆ ದುಷ್ಕರ್ಮಿಗಳು ಹಲ್ಲೆ ನಡೆಸಿದ್ದಾರೆ. ಜಿಲ್ಲೆಯ ಕುಂದಾಪುರ ಭಾಗದಿಂದ ಸತತವಾಗಿ ಅಕ್ರಮ ಮರಳುಗಾರಿಕೆ ಬಗ್ಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ 10 ಗಂಟೆಗೆ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳ ಜೊತೆ ಸೇರಿ ಮರಳು ದಂಧೆಯ ಅಡ್ಡೆ ಮೇಲೆ ಕಾರ್ಯಾಚರಣೆಗೆ ಅಂತ ಮುಂದಾಗ್ತಾರೆ. ಕಾರ್ಯಾಚರಣೆ ವಿಷಯ ಸೋರಿಕೆ ಆಗಬಾರದು ಅನ್ನೋ ಕಾರಣಕ್ಕೆ ಪೊಲೀಸ್ ಇಲಾಖೆಗೆ ಅವರು ಮಾಹಿತಿಯನ್ನ ನೀಡಿರೋದಿಲ್ಲ. ಕೇವಲ ಒಬ್ಬ ಗನ್ಮ್ಯಾನ್ ಜೊತೆ ಸೇರ್ಕೊಂಡು ಕಾರ್ಯಾಚರಣೆಗೆ ಅಂತ ಮುಂದಾಗ್ತಾರೆ. ಹಲ್ನಾಡು ಅನ್ನುವಲ್ಲಿ ಹಲವು ಲಾರಿಗಳನ್ನ ವಶಕ್ಕೆ ಪಡೆದು ನಂತರ ಕುಂದಾಪುರದ ಕಂಡ್ಲೂರಿನಲ್ಲಿ ಮರಳು ದಂಧೆ ನಡೀತಾ ಇರೋ ಸ್ಥಳಕ್ಕೆ ಹೋಗಿದ್ರು. ಆದರೆ ಈ ವೇಳೆ ಅಧಿಕಾರಿಗಳನ್ನ ನೋಡಿದಂತಹ 50ಕ್ಕೂ ಹೆಚ್ಚು ಉತ್ತರ ಭಾರತ ಮೂಲದ ಕಾರ್ಮಿಕರು ಮತ್ತು ಸ್ಥಳೀಯರು ಸ್ಥಳದಲ್ಲೇ ಅವರ ಮೇಲೆ ಹಲ್ಲೆಗೆ ಮುಂದಾಗ್ತಾರೆ. ಮನೆಯೊಳಗೆ ಅವಿತು ಕುಳಿತಿದ್ದವರನ್ನ ವಶಕ್ಕೆ ಪಡೆಯೋದಕ್ಕೆ ಅಂತ ಮುಂದಾದಾಗ ಗನ್ಮ್ಯಾನ್ ಮೇಲೂ ಕೂಡ ಹಲ್ಲೆ ನಡೆಸಿದ್ದಾರೆ. ಇತ್ತ ಡಿಸಿ ಹಾಗೂ ಎಸಿ ಜೀವ ಉಳಿಸಿಕೊಳ್ಳೋದಕ್ಕೆ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಅವರ ಜೊತೆಗಿದ್ದಂತಹ ಗ್ರಾಮ ಲೆಕ್ಕಿಗ ಕಾಂತರಾಜು ಎಸಿ ಡ್ರೈವರ್ ಮೇಲೆ ಕೂಡ ಹಲ್ಲೆ ನಡೆಸಿದ್ದಾರೆ. ಇನ್ನು ಈ ಸಂಬಂಧ ಉಡುಪಿ ನಗರ ಠಾಣೆಯಲ್ಲಿ ಅಟೆಂಪ್ಟ್ ಟು ಮರ್ಡರ್ ಕೇಸ್ ದಾಖಲಿಸಲಾಗಿದೆ. ಈ ರಾಜ್ಯದಲ್ಲಿ ಮಹಿಳಾ ಅಧಿಕಾರಿಗಳಿಗೆ ರಕ್ಷಣೆ ಇಲ್ವಾ ಅನ್ನೋದು ಒಂದು ಪ್ರಶ್ನೆ ಆದ್ರೆ, ಜಿಲ್ಲಾಧಿಕಾರಿಯ ಅವಸ್ಥೆನೇ ಹೀಗಾದ್ರೆ ಇನ್ನು ಉಳಿದವರ ಪಾಡೇನು ಅನ್ನೋದು ಮತ್ತೊಂದು ಆತಂಕಕ್ಕೆ ಕಾರಣವಾಗಿದೆ. ಎಫ್ಐಆರ್ ಫೈಲ್ ಮಾಡಿ ಎಸಿಎಸ್ ಕೂಡ ನನಗೆ ರಿಪೋರ್ಟ್ ಕೊಡ್ತೀವಿ, ಏನಾಗುತ್ತದೆ ನೋಡೋಣ. ನಮಗೆ ಕಣ್ಣಲ್ಲಿ ಕಾಣಕ್ಕೆ ಸಿಕ್ಕತ್ತದು ಒಂದು 20-25 ಜನ, ಸುಮಾರು 50 ಅಷ್ಟು ಜನ ಇದ್ದರು. ಒಮ್ಮೆಲೆ ಸೇರಿಬಿಟ್ರು. ಈ ಹಿಂದೆ ಬೈಕಲ್ಲಿ ಬಂದವರು ಎಲ್ಲ ಅವ್ರ ಜೊತೆ ಸೇರಿಬಿಟ್ಟು ನಮ್ಮ ಮೇಲೆ ಹಲ್ಲೆ ಮಾಡೋಕ್ಕೆ ಬಂದರು. ಇವ್ರ ಮೇಲೆ ತುಂಬ ಹಲ್ಲೆ ಆಯಿತು ಅಲ್ಲೇ ಮನೆ ಮುಂದಗಡೆ. ನಾನು ಈ ಕಡೆ ನಿಲ್ತಾ ಇದ್ದೆ, ನಾನು ಎಸಿ ಕೂಡ. ಮತ್ತು ನಮ್ಮ ಮುಂದೆ ಕೂಡ ಬಂದುಬಿಟ್ಟು ನಾನು ಸೌಂಡ್ ತೊಗೊಂಡು, ನಾನು ಜಿಲ್ಲಾಧಿಕಾರಿ ಇದ್ದೀನಿ, ನಿಮ್ಗೆ ಏನಾಗಬೇಕು, ಏನಂದರೆ ನೀನು ಯಾರು ಇಲ್ಲೇ ಬರೋಕ್ಕೆ, ಅವಳನ್ನ ಇಲ್ಲೇ ಕಳಿಸಿ ಅಂತ ಹೇಳ್ಬಿಟ್ಟು ತುಂಬ ನಮ್ಮ ಮೈ ಮೇಲೆ ಬಂದರು, ಒಡೆಯಕ್ಕೆ ಬಂದರು. ಇವರು ಎಸಿ ಗಂಡನಿಗೆ ಯೂನಿಫಾರ್ಮಲ್ಲಿ ಇರೋ ಗಂಡ್ಮ್ಯಾನಿಗೆ ಫಸ್ಟ್ ಅಟ್ಯಾಕ್ ಮಾಡಿದ್ದು. ಅವ್ರು ಯಾಕಂದರೆ ಮನೆ ಮುಂದೆ ಇವರನ್ನು ಓಡಿಸಿ ತಗೊಂಡೋದ, ಅವರಿಗೆ ಅಟ್ಯಾಕ್ ಆಯಿತು. ನಂತರ ಅವರು ಓಡಿ ನನ್ನ ಹತ್ರ ಬಂದಾಗ ನನ್ನ ಮೇಲೆ ಎಸಿ ಮೇಲೆ ಮತ್ತು ಎಸಿ ಗಂಡ ಮೇಲೆ ಡ್ರೈವರ್ಸ್ ಇಬ್ಬರ ಮೇಲೆ ಇದಾಯಿತು. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಮಾಸ್ತಿ ಬಯಲು. ಶಶಿಧರ್, ಓರ್ವ ಜಿಲ್ಲಾಧಿಕಾರಿ ಅನ್ನೋದನ್ನು ನೋಡದೆ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಸೊ ಅಟ್ಯಾಕ್ ಮಾಡಿದಂಥವ್ರನ್ನ ಇದೀಗ ಬಂಧಿಸಿದ್ದಾರಾ ಪೊಲೀಸರು? ಆ ಬಗ್ಗೆ ಕಾರ್ಯಾಚರಣೆ ನಡೀತಾ ಇದೆ. ಸ್ಪಷ್ಟವಾದ ಮಾಹಿತಿಯನ್ನು ಸಂಗ್ರಹಿಸಲಾಗ್ತಾ ಇದೆ. ಸ್ವತಃ ಜಿಲ್ಲಾಧಿಕಾರಿಗಳು ತಮ್ಮ ಸಂಗ್ರಹದಲ್ಲಿದ್ದ ಒಂದೆರಡು ಭಾವಚಿತ್ರಗಳನ್ನು ಕೂಡ ತಮ್ಮ ಮೊಬೈಲ್ನಲ್ಲಿ ತೆಗೆದುಕೊಳ್ಳುವಂತಹ ಭಾವಚಿತ್ರಗಳು ಕೂಡ ಪೊಲೀಸರಿಗೆ ತಿಳಿಸಿದ್ದಾರೆ. ಅವರನ್ನ ಬಂಧಿಸುವ ನಿಟ್ಟಿನಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಇಲ್ಲಿ ಗಮನಿಸಬೇಕಾದ್ದು, ಒಬ್ಬಿಬ್ಬರಲ್ಲ, ಸುಮಾರು 50 ಮಂದಿ ಏಕಕಾಲದಲ್ಲಿ ದಾಳಿ ಮಾಡಿರುವಂತಹದ್ದು. ಬಹುತೇಕ ಉತ್ತರ ಭಾರತ ಮೂಲದ ಕಾರ್ಮಿಕರು ಮತ್ತು ಅವರ ಜೊತೆ ಸ್ಥಳೀಯರು ಕೂಡ ಸೇರಿಕೊಂಡಿದ್ರು ಅನ್ನೋದನ್ನ ಇಲ್ಲಿ ಗಮನಿಸಬೇಕಾಗ್ತದೆ. ಆದ್ರಿಂದ ನಡು ರಾತ್ರಿಯಲ್ಲಿ ನಡೆದಂತಹ ಒಂದು ಘಟನೆ ಇದಾದ್ರಿಂದ ಅವರನ್ನ ಗುರುತು ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಪೊಲೀಸರ ಕಾರ್ಯಾಚರಣೆ ಮುಂದುವರೆದಿದೆ. ಆದ್ರೆ ಇದೊಂದು ಬಹಳ ಆತಂಕಕಾರಿ ವಿದ್ಯಮಾನವಾಗಿ ಜನರನ್ನ ಕಾಡ್ತಾ ಇದೆ. ಯಾಕಂದ್ರೆ ಸಾಕಷ್ಟು ಬಾರಿ ಈ ಭಾಗದಲ್ಲಿ ಜನರನ್ನ ಈ ರೀತಿ ಬೆದರಿಸುವುದು ಆಗ್ತಾ ಇತ್ತು. ಮಾಧ್ಯಮದವರು ಹೋದಾಗ ಬೆದರಿಸುವಂತಹ ಕಾರ್ಯ ಆಗ್ತಾ ಇತ್ತು. ಆದ್ರೆ ಸ್ವತಃ ಜಿಲ್ಲಾಧಿಕಾರಿಗಳೇ ಹೋದಾಗ ನೀವು ಯಾರು ಇಲ್ಲಿ ಬರೋದಕ್ಕೆ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಅಲ್ಲಿ ನಡೆದವರು ಕೇಳ್ತಾರೆ ಅಂತ ಹೇಳಿ. ಆದ್ರೆ ಇದೊಂದು ಬಹಳ ಆತಂಕಕಾರಿ ಬೆಳವಣಿಗೆಯಾಗಿದೆ. ಈ ರೀತಿಯ ಸೂಚನೆಗಳು ಇದ್ದ ಕಾರಣಕ್ಕೆ ಯಾವುದೇ ಒಂದು ಮಾಹಿತಿಯನ್ನ ನೀಡದೆ ಜಿಲ್ಲಾಧಿಕಾರಿಗಳು ಒಂದು ಸೀಮಿತ ಪಡೆಯನ್ನು ಕರೆದುಕೊಂಡು ಅಲ್ಲಿಗೆ ಹೋಗಿದ್ರು. ತನ್ನ ಜೊತೆ ಎಸಿಯನ್ನ ಕರ್ಕೊಂಡು ಹೋಗಿದ್ರು. ಶಿಲ್ಪಾ ನಾಗ್ ಅಂತ ಅವರು ಕೂಡ ಓರ್ವ ಮಹಿಳೆ, ಮತ್ತು ತನ್ನ ಭದ್ರತೆಗೆ ಕೊಟ್ಟಂತಹ ಗನ್ಮ್ಯಾನ್ ಕೂಡ ಇದ್ರು. ಗನ್ಮ್ಯಾನ್ ಪೊಲೀಸ್ ಯೂನಿಫಾರ್ಮ್ ನಲ್ಲಿದ್ದ ಗನ್ಮ್ಯಾನ್ ಮೇಲೆ ಕೂಡ ಹಲ್ಲೆ ನಡೆಸಿದ್ದಾರೆ. ಮತ್ತು ತಾನು ಜಿಲ್ಲಾಧಿಕಾರಿ ಅಂತ ಹೇಳಿಕೊಂಡ ನಂತರವೂ ತಮ್ಮ ಮೇಲೆ ಹಲ್ಲೆ ನಡೆಸಿದ್ದಾರೆ ಅನ್ನುವಂಥದ್ದು ಸ್ವತಃ ಜಿಲ್ಲಾಧಿಕಾರಿಗಳನ್ನೇ ಒಂದು ದಿಗ್ಮೂಢರನ್ನಾಗಿ ಮಾಡಿದೆ. ಮತ್ತು ಪೊಲೀಸ್ ಇಲಾಖೆ ತಕ್ಷಣ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಅವರು ತಕ್ಷಣವೇ ಉಡುಪಿ ನಗರ ಠಾಣೆಗೆ ಬಂದು, ಯಾಕಂದ್ರೆ ಕುಂದಾಪುರದಲ್ಲಿ ಅವರು ದೂರು ನೀಡಬಹುದಾಗಿತ್ತು, ಆದ್ರೆ ಅಲ್ಲಿ ಅವರಿಗೆ ಇರುವುದಕ್ಕೂ ಸಾಧ್ಯವಾದ ಭಯದ ವಾತಾವರಣ ಇತ್ತು ಅನ್ನುವಂತ ಮಾತನ್ನು ಅವರು ಹಂಚಿಕೊಂಡಿದ್ದಾರೆ. ಬಂದು ಉಡುಪಿ ನಗರ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾರೆ. ಓಕೆ ಶಶಿಧರ್, ಈಗ ಜಿಲ್ಲಾಧಿಕಾರಿಗಳು ಅಲ್ಲಿ ಅಷ್ಟೊಂದು ಡೇಂಜರಸ್ ಇದೆ ಅಂತ ಗೊತ್ತಿದ್ದು ಕೂಡ ಪೊಲೀಸರನ್ನ ಕರ್ಕೊಂಡು ಹೋಗಿಲ್ಲ ಒಂದು. ಆದ್ರೆ ಜಿಲ್ಲಾಧಿಕಾರಿಗಳು ಅನ್ನೋದನ್ನು ನೋಡದೆ ಅಟ್ಯಾಕ್ ಮಾಡಿಸಿದ್ದಾರೆ. ಸೊ ಇದ್ರ ಹಿಂದಿರುವಂತವ್ರು ಯಾರು, ಅದರ ಮಾಲೀಕರು ಯಾರು, ಅಕ್ರಮ ಮರಳು ದಂಧೆಯನ್ನ ಮಾಡ್ತಾ ಇದ್ದಂಥವ್ರು ಯಾರು, ಆ ಬಗ್ಗೆ ಡೀಟೇಲ್ಸ್ ದೊರಕಿದೆ?
ಆ ಬಗ್ಗೆ ಸ್ವತಃ ಜಿಲ್ಲಾಧಿಕಾರಿಗಳಿಗೆ ಸ್ಪಷ್ಟ ಮಾಹಿತಿ ಇಲ್ಲ. ಒಂದು ವೇಳೆ ನಾನು ಈ ಮಾಹಿತಿಯನ್ನ ಮೊದಲೇ ಪೊಲೀಸರಿಗೆ ತಿಳಿಸಿದ್ದೆ ಅಂತ ಹೇಳಿ ಆದ್ರೆ ಈ ಮಾಹಿತಿ ಸೋರಿಕೆ ಆಗುವ ಸಾಧ್ಯತೆ ಇತ್ತು ಅನ್ನುವಂತ ವಿಚಾರವನ್ನ ಜಿಲ್ಲಾಧಿಕಾರಿಗಳು ಹೇಳ್ತಾರೆ. ಇದರಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು ಪೊಲೀಸ್ ಡಿಪಾರ್ಟ್ಮೆಂಟ್ ಇದರಲ್ಲಿ ಒಂದಿಷ್ಟು ಅಕ್ರಮ ಮರಳುಗಾರಿಕೆ ಮಾಡುವವರಿಗೆ ಬೆಂಗಾವಲಾಗಿ ನಿಂತಿದೆ ಅನ್ನುವಂಥದ್ದನ್ನ. ಯಾಕಂದ್ರೆ ಅದಕ್ಕೂ ಮುಂಚಿತವಾಗಿ ಇವರು ಹೊಳನಾಡು ಅನ್ನೋ ನಡೆಸಿರ್ತಾರೆ, ಅಲ್ಲಿ ಕೆಲವೊಂದು ವಾಹನಗಳನ್ನು ವಶಕ್ಕೆ ಪಡೆದಿರ್ತಾರೆ. ಈ ಮಾಹಿತಿ ಕಂಡ್ಲೂರಿಗೆ ಹೋಗಿದೆ. ಆದ್ರಿಂದ ಇವರು ಬರುವ ವಿಚಾರವನ್ನು ತಿಳಿದುಕೊಂಡು ಮುಂಚೆ ಮೂಲ ಕಾರ್ಮಿಕರನ್ನ ಮುಂದಕ್ಕೆ ಬಿಟ್ಟು ಇದರ ಯಾರು ಮಾಲಕರು ಅಂತಿದ್ದಾರೆ ಅವ್ರು ಯಾರು ಅನ್ನೋದನ್ನ ಪತ್ತೆ ಆಗಬೇಕಾಗಿದೆ. ಈ ಮಾಲಕರು ಯಾರು ಅಕ್ರಮವಾಗಿ ಮರಳುಗಾರಿಕೆಯನ್ನು ನಡೆಸ್ತಾ ಇದ್ದಾರೆ, ಅವರು ಈ ಕಾರ್ಮಿಕರು ಇಟ್ಕೊಂಡು ಜಿಲ್ಲಾಧಿಕಾರಿಗಳನ್ನ ಒಂದು ಹಣೆಯುವ ಕೃತ್ಯಕ್ಕೆ ಮುಂದಾಗಿದ್ದಾರೆ. ಇಬ್ಬರು ಮಹಿಳೆಯರು ಈ ರೀತಿ ಕಾರ್ಯಾಚರಣೆಗೆ ಬಂದಾಗ ಅವ್ರನ್ನ ನಾವು ಹೆದರಿಸಬಹುದು ಅನ್ನುವಂಥದ್ದನ್ನ ಬಹಳ ಸುಲಭವಾಗಿ ತೆಗೆದುಕೊಂಡಿದ್ದಾರೆ. ಆದ್ರೆ ಈ ರೀತಿ ಆಗೋದಿಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಕಠಿಣ ಕ್ರಮ ಆಗಬೇಕು ಮತ್ತು ಅವರನ್ನೆಲ್ಲ ಬಂಧಿಸಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ತನ್ನ ಮೇಲೆ ಕೊಲೆ ಯತ್ನ ಆಗಿದೆ ಮತ್ತು ಕರ್ತವ್ಯಕ್ಕೆ ಚ್ಯುತಿ ಮಾಡಿದ್ದಾರೆ ಅನ್ನುವಂತ ವಿಚಾರವನ್ನು ಇಟ್ಟುಕೊಂಡು ಉಡುಪಿ ನಗರ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ದಾರೆ. ಶಿಲ್ಪಾ. ಓಕೆ, ಧನ್ಯವಾದ ಶಶಿಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಉಡುಪಿಯಲ್ಲಿ ಈ ರೀತಿಯಾಗಿ ದಂಧೆಕೋರರು ಅಕ್ರಮ ಮರಳುಗಾರಿಕೆ ಮಾಡ್ತಾ ಇದ್ದಂತಹ ದಂಧೆಕೋರರ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಓರ್ವ ಮಹಿಳಾ ಡಿಸಿ ಜೊತೆಗೆ ಮಹಿಳಾ ಎಸಿ ಇಬ್ಬರ ಮೇಲೂ ಕೂಡ ಅವರು ವಾಪಸ್ ಅಟ್ಯಾಕ್ ಮಾಡಿದ್ದಾರೆ, ಅಟೆಂಪ್ಟ್ ಟು ಮರ್ಡರ್ ಮಾಡಿದ್ದಾರೆ. ಸೊ ಅಲ್ಲಿಂದ ಅಲ್ಲಿಂದ ಓಡ್ ಬಂದಿದ್ದಾರೆ, ತಮ್ಮ ಪ್ರಾಣವನ್ನು ರಕ್ಷಿಸ್ಕೊಂಡಿದ್ದಾರೆ. ಸೊ ಇವರ ಮೇಲೆ ಇದೀಗ ಕಂಪ್ಲೇಂಟ್ ಕೂಡ ಲಾಡ್ಜ್ ಮಾಡಿದ್ದಾರೆ ಡಿಸಿ. ಅವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು. ಒಬ್ಬ ಡಿಸಿ ಅಂತ ನೋಡದೆ ಅಟ್ಯಾಕ್ ಮಾಡಿದ್ದಾರೆ. ಅದರಲ್ಲೂ 50ಕ್ಕೂ ಹೆಚ್ಚು ಜನ ಅಲ್ಲಿದ್ದರಂತೆ. ಅವರೆಲ್ಲರೂ ಕೂಡ ಏಕಾಏಕಿ ಒಮ್ಮೆಲೆ ಈ ಅಧಿಕಾರಿಗಳೆಲ್ಲರ ಮೇಲೂ ಕೂಡ ದಾಳಿ ಮಾಡಿದ್ದಾರೆ. ಪೊಲೀಸರಿಗೆ ವಿಷಯ ಮುಟ್ಟಿಸಿದ್ದಾರೆ, ಆದರೆ ಅವರು ಸ್ಥಳಕ್ಕೆ ಬರೋದು ಕೂಡ ತಡವಾಗಿದೆ ಅನ್ನುವಂತಹ ಇನ್ಫಾರ್ಮೇಶನ್ ಕೂಡ ಇದೆ. ಇದೀಗ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೂಡ ಲಾಡ್ಜ್ ಆಗಿದೆ. ಸೊ ಇವರ ವಿರುದ್ಧ ತನಿಖೆ ಕೂಡ ನಡೀತಾ ಇದೆ. ಯಾರು ಈ ಅಕ್ರಮ ಮರಳು ದಂಧೆ ಈ ಹಿಂದೆ ಇರುವಂತಹವ್ರು, ಕಿಂಗ್ ಪಿನ್ ಯಾರು, ಅಟ್ಯಾಕ್ ಮಾಡಿಸಿದಂಥವ್ರು ಯಾರು, ಸೊ ಅವರಿಗೆ ಕೂಡಲೇ ಶಿಕ್ಷೆ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾರ್ಯಾಚರಣೆ ನಡೀತಿದೆ. Logo.